ಮತ್ತು ಚೌಧರಿ ಅವರು ಬಂದಾಗ ಈ ಒಂದು ನಿಯೋಗದ ಜೊತೆ ನಾನು ಕೂಡ ಇದ್ದೆ. ಅವಾಗ ಪ್ರಿನ್ಸಿಪಾಲ್ ಸಾಹೇಬರು ಮೈನ್ಸ್ ಆ್ಯಂಡ್ ಜಿಯೋಲಜಿ ಮಿನಿಸ್ಟ್ರಿ ಇದ್ದರು. ಆ ಒಂದು ಸಂದರ್ಭದೊಳಗೆ ಇದೊಂದು ಪ್ರೊಸೆಸ್ ಸ್ಟಾರ್ಟ್ ಆಗಿತ್ತು. ಇಂದ ಒಂದು ಈ ಗಣಿಗಾರಿಕೆ ಏನು ನಡೆದಾಗ ಒಬ್ಬ ಅಧಿಕಾರಿಗಳು ಯಾವುದೋ ಒಂದು ತಪ್ಪು ನಿರ್ಧಾರದಿಂದ ಡ್ರೋನ್ ಮೂಲಕ ಸರ್ವೆ ಮಾಡಿ ಅವೈಜ್ಞಾನಿಕವಾಗಿ ಎಲ್ಲರ ಮೇಲೆ ದಂಡವನ್ನು ಹಾಕುವಂಥ ಕೆಲಸ ಆಯಿತು. ಅವ್ರದ್ದು ಕ್ರೆಷರ್ ಇರೋಕ್ಕಿಂತ ಜಾಸ್ತಿ ಅವ್ರ ಮ್ಯಾಗ ಲಯಬಿಲಿಟಿನ ಜಾಸ್ತಿ ಬರುವಂಥ ವ್ಯವಸ್ಥೆ ಆಗಿತ್ತು. ಆ ಒಂದು ವ್ಯವಸ್ಥೆ ಸರಿ ಮಾಡೋದಂತ ಒಂದು ಕ್ರೆಷರ್ ಸ್ಟಾರ್ಟ್ ಆಗಿತ್ತು. ಅದು ಕಾರಣಾಂತರದಿಂದ ಸ್ವಲ್ಪ ಟೈಮ್ನೊಳಗೆ ಆಗಲಿಕ್ಕೆ ಹಿನ್ನಡೆ ಆಗಿದ್ದಕ್ಕೆ ಆಗಲಿಲ್ಲ. ಆದರೆ ಇವರ ಬೇಡಿಕೆ ಅರ್ಹವಾಗಿರೋದ್ರಿಂದ ಭಾಳಷ್ಟು ಇದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿದರೆ ಇವತ್ತು ಕ್ರೆಷರು ಕೂಡ ಉಳಿತಾವು. ಮತ್ತು ಅವೈಜ್ಞಾನಿಕವಾಗಿ ಏನು ದಂಡ ಹಾಕಿದ್ದಾರೆ ಅದು OTS ಮಾಡಿದ್ರೆ, ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡಿದರೆ ಸರ್ಕಾರಕ್ಕೂ ಕೂಡ ಒಂದು ರಾಜಧನ ವಸೂಲಾಗುವಂಥ ಕೆಲಸ ಆಗ್ತೈತಿ. ಈ ಹಿಂದೆ ರಾಯಲ್ಟಿಯನ್ನು ಕೂಡ ಕೊಟ್ಟಿದ್ದಾರೆ, ಒಳ್ಳೆಯವರು ದಂಡವನ್ನು ಕೊಡುವುದಿಲ್ಲ. ಹೀಗಾಗಿ ದ್ವಂದ್ವ ನೀತಿ ಎರಡು ಕಡೆ ಆಗಿರೋದ್ರಿಂದ ಕ್ರೆಷರ್ ಮಾಲಕರಿಗೆ ಭಾಳಷ್ಟು ತೊಂದರೆ ಆಗಿದೆ. ಯಾಕಂದರೆ ಕ್ರೆಷರ್ ಮಾಲಕರು 2-3 ಸಲ ನಿಯಮದೊಳಗೆ ನಾನು ಇದ್ದೆ ಪ್ರಿನ್ಸಿಪಾಲ್ರ ಮಂತ್ರಿಗಳಿದ್ದಾಗ. ನಿಮ್ಮದು 5 ವರ್ಷಕ್ಕೊಮ್ಮೆ ರಿನ್ಯೂವಲ್ ಇತ್ತು. ಆವಾಗ ಅಧ್ಯಕ್ಷರು ಸಿದ್ದರಾಜ್ ಅವರು, ಚೌಧರಿ ಅವರು ಕೂಡ 15 ವರ್ಷ ಮಾಡ್ಬೇಕಂತ ಬಂದಿದ್ರು. ಆದರೆ ಪ್ರಿನ್ಸಿಪಾಲ್ರು 15 ವರ್ಷ ಇದ್ದದ್ದು ಬೇಡ, 20 ವರ್ಷಕ್ಕಂತ ಮಾಡಿಕೊಟ್ಟವ್ರು ಯಾರಾದರೂ ಮಂತ್ರಿ ಪ್ರಿನ್ಸಿಪಾಲ್. ಇಲ್ಲ ಅಂದ್ರೆ 5 ವರ್ಷಕ್ಕೆ ನಾವು ಬರೀ ರಿನ್ಯೂವಲ್ಗಾಗಿ ಆಗ್ತಿದ್ವಿ. ಅಂಥ ಒಂದು ವ್ಯವಸ್ಥೆಯನ್ನು ತಪ್ಪಿಸಿ ಇದನ್ನು ಕೂಡ ಅವಾಗ ಪರಿಹಾರ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಕೂಡ ಆಗಿತ್ತು. ಕಾರಣಾಂತರದಿಂದ ಸ್ವಲ್ಪ ತೊಂದರೆಯಾಗಿ ಅದು ಸರಿಯಾದ ಟೈಮ್ನೊಳಗೆ ಆಗದೇ ಇದ್ದದ್ದಕ್ಕೆ ಇದಾಗಿದೆ. ಅದು ತಮ್ಮ ಬೇಡಿಕೆ ಏನದ ನೈಜವಾಗಿದೆ. ಇದರೊಳಗೆ ಮೊನ್ನೆ ಬಂದು ನಮ್ಮ ಮನವಿ ಮಾಡಿದಾಗ ಇದು ರಾಜ್ಯ ಏನು ಎಲ್ಲ ಶಾಸಕರ ವತಿಯಿಂದ ಒತ್ತಾಯ ಮಾಡೋದು ನಿರ್ಣಯದೊಳಗೆ ನಾವು ಕೂಡ ಮಹೇಶ್ ಅವರು, ಬೆಲ್ಲದವರು, ಚಂದ್ರು ಲಮಾಣಿ ಸಾಹೇಬರು ಎಲ್ಲರೂ ಕೂಡ ನಾವೇನು ಬಂದೇವೆ ಅದಕ್ಕೆ ಬೆಂಬಲವಾಗಿ ನಿಂತು ನಮ್ಮ ಪರವಾಗಿ ಈ ನ್ಯಾಯಯುತ ಬೇಡಿಕೆ OTS ಆಗಬೇಕು ಅನ್ನೋದಕ್ಕೆ ನಾವು ಕೂಡ ಒತ್ತಾಯ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿ ಇಲ್ಲಿ ಬಂದಂಥ ಎಲ್ಲರಿಗೂ ಶುಭವನ್ನು ನಾನು ಮಾತು ಮುಗಿಸ್ತೇನೆ. ಒಂದು ಒಳ್ಳೆಯ ಆಡಳಿತ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮದು ಕೂಡ ಹೋರಾಟ ನಡೆದಿದೆ. ಇವತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯ ಈ ಹೋರಾಟದಲ್ಲಿ ನಮ್ಮ ಜೊತೆ ಆಗಮಿಸಿರ್ತಕ್ಕಂಥ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಆತ್ಮೀಯ ಸೋದರಾಗಿರ್ತಕ್ಕಂಥ MR ಪಾಟೀಲ್ ಅವರೇ, ಶಿರಟ್ಟಿ ಮತಕ್ಷೇತ್ರದ ಶಾಸಕರು, ಆತ್ಮೀಯ ಸೋದರಾಗಿರ್ತಕ್ಕಂಥ ಚಂದ್ರು ಲಮಾಣಿ ಅವರ ಆದಿಯಾಗಿ ತಾವೇನು ಹೋರಾಟವನ್ನು ರೂಪಿಸುವಂಥದ್ದನ್ನು ಮಾಡಿದರೆ ನಿಜವಾಗ್ಲೂ ಕೂಡ ನಾನು ಮತ್ತು MR ಪಾಟೀಲ್ ಅವರು ಚಂದ್ರೂರು ಗಾಡಿಯಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ MR ಪಾಟೀಲ್ ಹೇಳ್ತಾ ಇದ್ದಾರೆ. ಯಾಕಂದರೆ MR ಪಾಟೀಲ್ ಅವರು ನಮ್ಮ PWD ಮಿನಿಸ್ಟ್ರಿ ಇದ್ದಂಗೆ ಅವರು ನಮ್ಮ ಒಳ್ಳೆ ವಾಪಸ್ಸಿಗೆ. ಹೀಗಾಗಿ ಇದರ ಎಲ್ಲ ಒಳಬಂಧಗಳು ಏನದಾವೋ ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ MR ಪಾಟೀಲ್ ಕಡೆ ಇತ್ತು. ಅದು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಅನೇಕ ವಿಷಯಗಳನ್ನು ಹೇಳುವಂಥದ್ದನ್ನು ಮಾಡಿದ್ದಾರೆ. ಹೀಗೆ ನಾನು ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ತಮ್ಮ ಹೋರಾಟ ಏನೈತಿ ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟ ಮಾಡ್ತಿದ್ರಿ, ನಾವು 3 ಜನ ಶಾಸಕರು ನಿಮ್ಮ ಜೊತೆ ನಿಂತು ನಿಮ್ಮ ಹೋರಾಟಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಕೊಡ್ತೀವಿ. ಮತ್ತು ಅಧಿವೇಶನ ಡಿಸ್ಕಷನ್ ಡಿಬೇಟ್ ಏನಾದರೂ ಸ್ಟಾರ್ಟ್ ಆಯ್ತಂದ್ರೆ ನಾವು 3 ಜನ ನಿಂತು ನಿಮ್ಮ ಬಗ್ಗೆ ಮಾತಾಡಿ ಇವತ್ತೇನು ರಾಜಕಾರಣದ ಬಗ್ಗೆ ನೆರಳಿಗೆ ತುಂಬಬೇಕನ್ನೋಂಥದ್ದಾಗೈತಿ. ಇದು ಯಾವುದೂ ಕೂಡ ನ್ಯಾಯಸಮ್ಮತ ಅಲ್ಲ ಅನ್ನೋಂಥದ್ದು ನಮಗೂ ಮನವರಿಕೆ ಆಗೈತಿ. ಇದನ್ನು ಸರ್ಕಾರಕ್ಕೆ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಕ್ರೆಷರ್ ಮಾಲೀಕರು ನಮ್ಮ ಹುಬ್ಬಳ್ಳಿಗೆ ಬಂದಂಥ ನಾನು ಮನವಿ ಕೂಡ ಬಂದಂಥ ಸಂದರ್ಭದಲ್ಲಿ ಹೇಳಿದರು, ವಿಶೇಷವಾಗಿ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಆ ಕಡೆ ನಾವು ಪಟ್ಟಾ ಲ್ಯಾಂಡ್ ಅಂತ ಹೆಚ್ಚಿಗೆ ಐತಿ, ಈ ಕಡೆ ಗೌರ್ಮೆಂಟ್ ಲ್ಯಾಂಡ್ ಅಂತ ಇರ್ತೈತಿ. ಪಟ್ಟಾ ಲ್ಯಾಂಡು ಮತ್ತು ಎರಡಕ್ಕೂ ಒಂದು ಅನ್ನುವಂಥಕ್ಕಂಥದ್ದನ್ನು ಮಾಡಿದ್ದಾರೆ. ಆದರೆ ಪಟ್ಟಾ ಲ್ಯಾಂಡಿಗೆ ಅಂದ್ರೆ ಸರಳ ಹೇಳೋದು ಅಂತಂದ್ರೆ ಬಾಡಿಗೆ ಮನೆಯಾಗಿರೋದಕ್ಕೂ ಸ್ವಂತ ಮನೆಯಾಗಿರೋದಕ್ಕೂ ಭಾಳಷ್ಟು ಡಿಫ್ರೆನ್ಸ್ ಅಂತೈತಿ. ಆ ನಿಟ್ಟಿನಲ್ಲಿ ಬಾಡಿಗೆ ಮನೆಯಾಗಿದ್ದವರು ಒಂದಿಷ್ಟು ರಿಲ್ಯಾಕ್ಸೇಷನ್ ಕೊಡಬೇಕನ್ನೋದು ಸಹಜವಾಗಿ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಅದಕ್ಕೂ ಕೂಡ ಈ ಬರ್ತಕ್ಕಂಥ ಈ ಅಧಿವೇಶನದಲ್ಲಿ ಸಮಯಾವಕಾಶವನ್ನು ಸರ್ಕಾರ ಒದಗಿಸಿಕೊಟ್ರೆ ನಾವು ಎಲ್ಲರೂ ಕೂಡ ಮಾತಾಡಿ ಅದಕ್ಕೆ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಯೋಜನೆ ಏನು ಮಾಡಬೇಕು ಮತ್ತು ತಮಗೇನಿದ್ರಲ್ಲಿ ವಿಶೇಷವಾಗಿ ಅನ್ಯಾಯವಾಗಿ ಇವತ್ತು ನೋಟಿಸ್ ಕೊಡ್ತಕ್ಕಂಥ ಕೆಲಸವನ್ನು ಏನಾಗ್ತದೆ ಅದನ್ನು ತಡೆ ಹಿಡಿಯಲಿಕ್ಕೆ ನಾವೆಲ್ಲರೂ ಕೂಡ ಶ್ರಮ ಪಡ್ತೇವೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ.